ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮಿಥುನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಸೊ ರೀಡಿಂಗ್ ಅನ್ನ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಅವರು ಕೂಡ ತಿಳ್ಕೊಳ್ತಾರೆ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಓಕೆ, ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಬರುವಂತ ದಿನಗಳು ಮಿಥುನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಎಲ್ಲ ಆಗಿರುತ್ತೆ, ಓಕೆ, ನೋಡ್ಕೊಂಡು ಬರೋಣ. ಮತ್ತೆ ನಿಮ್ಗೆ ತುಂಬಾ ಜನ ನನಗೆ ಕೇಳ್ತಾ ಇದ್ದಾರೆ, ನೀವು ಅಂದ್ರೆ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ. ಖಂಡಿತವಾಗೂ ಪರ್ಸನಲ್ ರೀಡಿಂಗಿಗೆ ಆಪ್ಷನ್ಸ್ ಅನ್ನ ನಾನು ಕೊಟ್ಟಿದ್ದೀನಿ, ಒಂದ್ಸಾರಿ ಕಮೆಂಟ್ ಅಲ್ಲಿ ಚೆಕ್ ಮಾಡಿ. ನಿಮ್ಗೆ ಜಾಯ್ನಿಂಗ್ ಆಪ್ಷನ್ ಇದೆ, ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು ನಿಮ್ಗೆ ಫಸ್ಟ್ ಅಂದ್ರೆ ವೀಕ್ಲಿ 1 ಕ್ವಶನ್, 2 ಕ್ವಶನ್, 3 ಕ್ವಶನ್ಸ್ ಈ ರೀತಿ ಎಲ್ಲ ಆಪ್ಷನ್ಸ್ ಇದೆ, ಒಂದ್ಸಾರಿ ಚೆಕ್ಔಟ್ ಮಾಡಿ. ಓಕೆ, ಇಲ್ಲ ಅಂತಂದ್ರೆ ಸೂನ್ ನಿಮ್ಗೆ ಒಂದು ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ, ಅಲ್ಲಿ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾತ್ರ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಮಿಥುನ ರಾಶಿಯವರ ಒಂದು ಎನರ್ಜಿ ಏನಿದೆ ನೋಡಿ, ತುಂಬಾ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಳ್ತಾ ಇದ್ದೀರಾ. ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ, ತುಂಬಾ ಫ್ಯಾಷನೇಟ್ ಆಗಿದ್ದೀರಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಂತ ಹೇಳ್ಬೋದು. ಅಫ್ಕೋರ್ಸ್ ಬಿಸ್ನೆಸ್ ಕಾರ್ಡೇ ಬಂದಿದೆ, ಹಾಗಾಗಿ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಈಚೆಗೆ ಎಷ್ಟು ನೀವು ಶಾರ್ಪ್ ಮೈಂಡೆಡ್ ಆಗಿದ್ದೀರಾ ಅಂತಂದ್ರೆ, ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ, ಅಂದ್ರೆ ರೀಸೆಂಟ್ ಪಾಸ್ಟ್ ಅಲ್ಲಿ ಏನಾದ್ರೂ ನಿಮ್ ಜೊತೆ ಘಟನೆ ನಡೆದಿರ್ಬೋದು ನಿಮ್ಮ ಒಂದು ಕರಿಯರ್ ಅಲ್ಲಿ. ಸೊ ಇವಾಗ ನೀವು ತುಂಬಾ ಅಲರ್ಟ್ ಮೋಡ್ ಅಲ್ಲಿ ಇದ್ದೀರಾ. ನೀವು ತುಂಬಾ ನಿಮ್ಗೆ ಗೊತ್ತಾಗಿದೆ ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಯಾರು ಫೇಕ್ ಪೀಪಲ್ ಇದ್ದಾರೆ, ಯಾರು ಟ್ರೂ ಪೀಪಲ್ ಇದ್ದಾರೆ ಅನ್ನುವಂಥದ್ದು ನೀವು ಇವಾಗ ಐಡೆಂಟಿಫೈ ಮಾಡ್ತಾ ಇದ್ದೀರಾ. ತುಂಬಾ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನೀವು ಅದನ್ನ ಡಿಸಿಷನ್ಸ್ ಅನ್ನ ತಗೊಳ್ಳೋದು ಮಾಡೋದ್ರಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದ್ದೀರಾ. ನಿಮ್ಗೆ ಫೈನಾನ್ಷಿಯಲಿ ಯಾವುದೇ ರೀತಿ ಕೊರತೆ ಅಂತ ಬರ್ತಾ ಇಲ್ಲ. ತುಂಬಾ ನೋಡಿ ಅದನ್ನ ಕೇಳಿ 2-3 ಸಾರಿ ಕೇಳಿ ತಿಳ್ಕೊಂಡು, ಇನ್ನು ಒಂದ್ ಕಡೆ ಬಿಟ್ಟು ಇನ್ನೊಂದ್ ಕಡೆ ಕೇಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನಿಮ್ಮ ಬುದ್ಧಿಯನ್ನ ಚಾಣಾಕ್ಷತನದಿಂದ ಉಪಯೋಗಿಸಿ ನೀವು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಕನ್ಫ್ಯೂಷನ್ಸ್ ಏನೂ ಇಲ್ಲ, ಕ್ಲಾರಿಟಿ ಇದೆ. ಸೊ ಅದನ್ನ ನೀವು ಮಾಡ್ತಾ ಹೋಗ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಲೈಫಲ್ಲಿ. ಓಕೆ, ಇನ್ನು ನಿಮ್ಮ ಫೀಲಿಂಗ್ಸ್, ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ನಾನು ನೋಡಿದಾಗ ನೀವು ತುಂಬಾ ಕನ್ಫ್ಯೂಷನ್ ಮೋಡಲ್ಲಿ ಇದ್ದೀರಾ. ಏನ್ ಡಿಸಿಷನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಯಾವುದು ನಿಜ ಇದೆ, ಯಾವುದು ಸುಳ್ಳಿದೆ ಅನ್ನೋ ಅಂಥದ್ದು ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಓಕೆ, ತುಂಬಾನೇ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಏನೋ ಒಂದು ನಿಮ್ಗೆ ಕನ್ಫ್ಯೂಷನ್, ಒಂದು ಇಲ್ಯೂಷನ್ ಅಂತ ಹೇಳ್ಬೋದು. ಆ ಇಲ್ಯೂಷನ್ ಅಲ್ಲಿ ಸಿಕ್ಕೊಂಡಿದ್ದೀರಾ, ಅದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಒಳಗಿಂದ ನಿಮ್ಮ ಮೈಂಡ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ನಡೀತಾ ಇರುವಂತದ್ದು ನನ್ಗೆ ಅನಿಸ್ತಾ ಇದೆ. ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರಿಯಾಲಿಟಿ ಏನಿದೆ ಅಂತ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ನೀವೇನ್ ವಿಶ್ ಮಾಡ್ತಾ ಇದ್ದೀರಾ ಅಲ್ಲಿ ಇಶ್ಯೂಸ್ ಬರುವಂತದ್ದು ನನಗೆ ಕಾಣ್ತಾ ಇದೆ. ಮತ್ತೆ ನೀವಾಗ್ಲೇ ನೀವು ಇದರಲ್ಲಿ ಒಂದು ಸ್ಟೆಪ್ ಔಟ್ ಮಾಡ್ಬೇಕು ಅನ್ನೋದು ಕೂಡ ನನಗೆ ಕಾಣ್ತಾ ಇದೆ. ಆ ಕಡೆಯಿಂದ ನಿಮ್ಗೆ ಏನು ಬರ್ತಾ ಇಲ್ಲ, ಬಟ್ ನೀವು ಕೂಡ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಬಟ್ ನೋಡಿ, ನಾನ್ ಹೇಳೋದು, ಈ ರೀತಿ ಕನ್ಫ್ಯೂಷನ್ಸ್ ಅಂತ ಕ್ರಿಯೇಟ್ ಆದಾಗ ಸ್ವಲ್ಪ ನೀವೇನ್ ಮಾಡ್ಬೇಕು, ಅದರಿಂದ ಬ್ರೇಕ್ ತಗೋಬೇಕು. ಯಾವುದೇ ರೀತಿ ಡಿಸಿಷನ್ಸ್ ತಗೊಳ್ಳೋದು ಇರೋದಿಲ್ಲ. ಸ್ವಲ್ಪ ಏನ್ ಮಾಡ್ಬೇಕು, ಆ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಕನ್ಫ್ಯೂಷನ್ ರಿಯಲಿ ಇದೆ ಅಂತಂದ್ರೆ ಯಾವ ಒಂದು ಪೊಸಿಷನ್ ಇದೀರಾ ಅದನ್ನ ನೀವು ಅಂದ್ರೆ ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ, ಯಾವ್ದು ನಿಮ್ಗೆ ಕ್ಲಾರಿಟಿನೇ ಕಾಣ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಒಂದು ಕನ್ಫ್ಯೂಷನ್ ಲೆವೆಲ್ ನನ್ಗೆ ಕಾಣ್ತಾ ಇರುವಂತದ್ದು. ಯಾವ್ದು ನಿಜ ಅಂತ ಹೋಗ್ತೀರಾ ಅದು ನಿಜ ಆಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ನೀವೇನ್ ಮಾಡ್ಬೇಕು, ಡಿಸಿಷನ್ ಯಾವುದು ತಗೊಳ್ಳೋದು ಬೇಡ. ಯಾವ್ದು ಹೇಗ್ ನಡೀತಾ ಇದೆ ಅದನ್ನ ಹಾಗೆ ಬಿಡಿ. ಡಿಸಿಷನ್ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ ಸಡನ್ ಆಗಿ. ಓಕೆ, ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ದೀನಿ. ಅವರು ಓಕೆ, ತುಂಬಾ ಪಾಸಿಟಿವ್ ಆಗಿದ್ದಾರೆ, ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತವ್ರು, ಬ್ಯಾಲೆನ್ಸ್ಡ್ ಆಗಿರುವಂತವ್ರು ಅವ್ರ ಕಡೆಯಿಂದ.
ಅವರು ಥಿಂಕ್ ಮಾಡ್ತಾ ಇರುವಂತದ್ದು ಒಂದು ಹೊಸ ಬಿಗಿನಿಂಗ್ ಅನ್ನ ಮಾಡಬೇಕು ಲೈಫಲ್ಲಿ. ಮತ್ತೆ ಸ್ವಲ್ಪ ಅವರು ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಾ ಇರುವಂತದ್ದು. ಹ್ಮ್ ಅವ್ರು ಅನ್ಕೊಳ್ತಾ ಇದ್ದಾರೆ ನನಗೆ ತಕ್ಕ ಹಾಗೆ ನನಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಹೇಳಿ. ಬಟ್ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಅವ್ರ ಕಡೆಯಿಂದ ತುಂಬಾ ಕ್ಲಾರಿಟಿ ಇದೆ. ಅವರು ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ತುಂಬಾ ಕ್ಲಾರಿಟಿ ಆಗಿದ್ದಾರೆ. ಅವರು ಜಸ್ಟ್ ಹೀಗ್ ಬಂದ್ರು ಹಾಗೆ ಹೋದ್ರು ಅಂತ ಆ ರೀತಿ ಇಲ್ಲ. ಲವಿಂಗ್ ಇದ್ದಾರೆ, ಶೇರಿಂಗ್ ಕೇರಿಂಗ್ ಇದೆ. ಅವ್ರ ಕಡೆಯಿಂದ ತುಂಬಾ ಕ್ಲಾರಿಟಿ ಆಗಿದೆ. ಮತ್ತೆ ಅವರು ಏನಂತಂದ್ರೆ ರೀಜನಲಿ ಕನೆಕ್ಟೆಡ್ ಇದ್ದಾರೆ, ಗ್ರೌಂಡೆಡ್ ಆಗಿದ್ದಾರೆ, ಬ್ಯಾಲೆನ್ಸ್ಡ್ ಪರ್ಸನ್ ಇದ್ದಾರೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅವ್ರು ತುಂಬಾ ಬುದ್ಧಿವಂತರವರು. ಅವ್ರ ಹತ್ರ ಹೇಗಂತಂದ್ರೆ ಅವ್ರ ಥಿಂಕಿಂಗ್ ಪ್ಯಾಟರ್ನೇ ಚೇಂಜ್ ಆಗಿರುವಂತದ್ದು. ನೀವು ಏನೇ ಸಜೆಷನ್ ಕೇಳ್ಬೇಕಂದ್ರೂ ಅವ್ರ ಹತ್ರ ನೀವು ಕೇಳ್ಕೋಬಹುದು. ಅಷ್ಟು ಅವರು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಅವರ ಒಂದು ಮೆಂಟಲ್ ಸ್ಟೆಬಿಲಿಟಿ ಇರುವಂತದ್ದು. ಇನ್ ಫ್ಯೂಚರ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ. ಓಕೆ, ಇವಾಗ ನಿಮ್ಗೆ ಕನ್ಫ್ಯೂಷನ್ ಇದೆ. ಬಟ್ ಬರುವಂತ ದಿನಗಳಲ್ಲಿ ನನ್ಗೆ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ನಿಮ್ಗೆ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ದೇವರ ಒಂದು ಆಶೀರ್ವಾದ ಬರ್ತಾ ಇದೆ. ಹಾಗಾಗಿ ಇಬ್ರಲ್ಲಿನೂ ಕೂಡ ಇರುವಂತ ಏನೋ ಕನ್ಫ್ಯೂಷನ್ ಇದ್ರು ಕ್ಲಿಯರ್ ಆಗುತ್ತೆ. ಮೇ ಬಿ ನೀವು ಈ ಬರುವಂತ ದಿನಗಳಲ್ಲಿ 18 to 28 ಏಪ್ರಿಲ್ ಒಳಗಡೆ ಆಗಿ ನೀವು ಒಂದು ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಮಾಡ್ಕೋಬಹುದು. ಅಥವಾ ಸಣ್ಣದಾಗಿ ಏನಾದ್ರೂ ಒಂದು ನಿಮ್ಮ ರಿಲೇಶನ್ಶಿಪ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೋಗ್ರಾಮ್ ಮಾಡುವಂತದ್ದು, ಮ್ಯಾರೇಜ್ ಫಿಕ್ಸ್ ಆಗುವಂತದ್ದು, ಈ ಎನರ್ಜಿ ಎಲ್ಲ ನನಗೆ ಕಾಣ್ತಾ ಇದೆ. ಇನ್ ಕೇಸ್ ಏನಾದ್ರೂ ಮ್ಯಾರಿಡ್ ಆಗಿದ್ರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಕನ್ಸ್ಯೂಮ್ ಮಾಡುವಂತ ಚಾನ್ಸಸ್ ಕೂಡ ನನಗೆ ತುಂಬಾನೇ ಕಾಣ್ತಾ ಇದೆ. ಬರುವಂತ ದಿನಗಳಲ್ಲಿ ಇರುವಂತ ಏನಿದ್ರು ಕೂಡ ಅದು ಆಗತ್ತೆ. ಇನ್ ಫ್ಯೂಚರ್ ಅಲ್ಲಿ ಏನ್ ನಿಮ್ಗೆ ಕನ್ಫ್ಯೂಷನ್ ಇದೆ, ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಬರುತ್ತೆ, ಇಲ್ಲಂತಲ್ಲ. ಬಟ್ ಅದನ್ನ ನೀವೇನ್ ಮಾಡ್ಬೇಕು, ಸ್ಟಾಪ್ ಮಾಡ್ಕೋಬೇಕು. ಯಾಕಂತಂದ್ರೆ ಫಸ್ಟ್ ಥಿಂಗೇ ನಾನು ಹೇಳಿರುವಂತದ್ದು, ನಿಮ್ಗೆ ಕನ್ಫ್ಯೂಷನ್ ಬರ್ತಾ ಇದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿನೂ ಕೂಡ ನೋಡಿ, ಇನ್ ಫ್ಯೂಚರ್ ಅಲ್ಲಿನೂ ಕೂಡ ನಿಮಗೆ ತೊಂದರೆ ಏನಾಗತ್ತೆ ಅಂತಂದ್ರೆ ಕನ್ಫ್ಯೂಷನ್ನೇ ಕ್ರಿಯೇಟ್ ಆಗುವಂತದ್ದು. ಅದಕ್ಕೆ ಸ್ವಲ್ಪ ಏನೇ ನಿರ್ಧಾರ ಇದ್ರೂ ಕೂಡ ಅದನ್ನ ಏನ್ ಮಾಡಿ, ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ. ಯಾವುದು ನಿರ್ಧಾರ ತಗೊಳ್ಳೋದು ಬೇಡ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಮಲ್ಲಿ ಏನ್ ಗೊಂದಲಗಳು ನಡೀತಾ ಇದೆ, ನೀವೇನು ಒಂದು ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ಸಿಕ್ಕೊಂಡಿದ್ದೀರಾ, ಅದರಿಂದ ನೀವೇ ಹೊರಗಡೆ ಬರಬೇಕು. ಯಾರ್ದಾದ್ರೂ ಹೆಲ್ಪ್ ತಗೊಂಡು ನೀವು ಹೊರಗಡೆ ಬರಬೇಕು. ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ತಲೆ ಒಳಗೆ 108 ನೆಗೆಟಿವಿಟಿ ವಿಚಾರಗಳು ಬರ್ತಾ ಇರುವಂತದ್ದು. ನೀವೆಲ್ಲೋ ಒಂದು ಝೋನ್ ಅಲ್ಲಿ ಸಿಕ್ಕೊಂಡಿದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇರಬಹುದು. ಸಿಕ್ಕೊಳ್ಳಿಕ್ ಹೋಗ್ಬೇಡಿ. ಆ ರೀತಿ ಕಂಟ್ರೋಲ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ನೀವು ಎಷ್ಟು ಬ್ಯಾಲೆನ್ಸ್ ಮಾಡ್ತೀರಾ, ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸುತ್ತೆ ನಿಮ್ಗೆ, ಇಲ್ಲಂತಲ್ಲ. ಬಟ್ ಅದರಿಂದ ನೀವು ಹೊರಗಡೆ ಬರ್ಲೇಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನೀವು ನೋಡಿ, ಫಸ್ಟ್ ರೀಡಿಂಗ್ ಅಲ್ಲೇನೆ ಬರ್ತಾ ಇದೆ ಈ ರೀತಿ ಕನ್ಫ್ಯೂಷನ್ ಅಂತ ಹೇಳಿ. ನಿಮ್ಗೆ ಡಿಪ್ರೆಷನ್ ಆಗುವಂತದ್ದು ಈ ರೀತಿ, ಅದರಿಂದ ನೀವು ಹೊರಗಡೆ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಹೀಲ್ ಮಾಡ್ಕೋಬೇಕು. ಮತ್ತೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಇಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯನ್ಸ್, ನಿಮ್ಮ ಒಂದು ಈಗೋ ಏನಿರುತ್ತೆ ಅದನ್ನ ಕೂಡ ನೀವು ಸೈಡಿಗೆ ಹಾಕ್ಬೇಕು. ರಿಲೇಶನ್ಶಿಪ್ ಅಲ್ಲಿ ಅದು ನಡೆಯೋದಿಲ್ಲ ಅಂತ ಹೇಳಿ ಬರ್ತಾ ಇರೋವಂಥದ್ದು. ಓಕೆ, ಇದು ನಿಮ್ಮ ಒಂದು ಬರುವಂತ ದಿನಗಳಲ್ಲಿ ಈ ರೀತಿ ಎಲ್ಲ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಸೊ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆ ಹೇಳಿರೋ ಪ್ರಕಾರ ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಹಾಗೆ ಚಾನಲ್ ಅನ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.